ಸಂತೋಷ ಆಗುತ್ತೆ. ನಮ್ಮ ಶಿವಂ ವಾಸ್ತು ವಿಭಾಗದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಬರೀ ವಾಸ್ತುವಿನ ಕುರಿತಾದದ್ದಷ್ಟೇ ಅಲ್ಲ, ಮನಸ್ಸಿನ ವಾಸ್ತು ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರಿ. ಯಾಕಂದ್ರೆ ಮನಸ್ಸು ಅಂದ್ರೆ ಅದರ ಭಾವ ನಾವಿರೋ ಪರಿಸರ ಜೊತೆಗೆ ನಾವು ತಿನ್ನೋ ಪದಾರ್ಥಗಳ ಮೇಲೂ ಕೂಡ ಅವಲಂಬಿಸಿರತ್ತೆ ಅಂತ ಹೇಳ್ತಾ ಇದ್ರಿ. ಜೊತೆಗೆ ಆಯಾ ಮಾಸಗಳಲ್ಲಿ ಯಾವ ಯಾವ ಧಾನ್ಯಗಳು ಬೆಳೆಯುತ್ತೆ, ಅದರ ಪರಿಣಾಮ ನಮ್ಮ ಮನಸ್ಸ ಮೇಲೆ ಹೇಗಾಗತ್ತೆ ಅಂತೆಲ್ಲ ಹೇಳ್ತಿದ್ರಿ. ಮುಂದೆ ಗುರುಜಿ ನೋಡಿ, ಶಿವಂ ವಾಸ್ತುವಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಏನಾದರೂ ಹೇಳ್ಕೊಟ್ಬಿಟ್ರೆ ಒಂದು ಸಲ ಕಲ್ತ್ಕೊಂಡ್ಬಿಟ್ರೆ ಸಾಕು, ಜೀವನ ಪರ್ಯಂತ ಯಾರನ್ನೂ ಏನೂ ಕೇಳದೆ ಮನೆ ಪೂರ್ತಿ ಸುಖ ಜೀವನದಿಂದ ಇರ್ಬೋದು, ಗ್ರಹಗಳನ್ನ ಓಡಿಸ್ಬೋದು. ನಿಮ್ಮ ಶಾಸ್ತ್ರ, ನಿಮ್ಮ ಸಂಪ್ರದಾಯ ಪ್ರತಿಯೊಂದು ಇರಬೇಕು. ಯಾವ ಕಾಲಕ್ಕೂ ನಾವೇ ಇರ್ತೀವಿ ಅಂತ ಹೇಳಕ್ಕಾಗಲ್ವಲ್ಲ. ಪ್ರತಿಯೊಬ್ಬರು ಗೈಡ್ ಮಾಡತಕ್ಕಂಥವ್ರು ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ, ಹೇಗೇಗೋ ಹಾಗಾಗಿ. ಆದರೆ ಅಂಥ ಒಂದು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲ ತಿಳ್ಕೊಳ್ಳೋದು ಉತ್ತಮ. ಯಾವುದು ತಿಳ್ಕೊಳ್ಳಿ, ಬರೀ ಇಂಜಿನಿಯರ್ಗಳಾದರೆ ಪ್ರಯೋಜನವಿಲ್ಲ. ಇಂಜಿನಿಯರ್ ಆದವನಿಗೆ ಇವತ್ತಿನ ದಿವಸ ಎಲೆಕ್ಟ್ರಿಕ್ ಮೀಟರ್ ಕೆಟ್ಟೋಯ್ತು ಅಂದರೆ ಸ್ವಲ್ಪ ರಿಪೇರಿ ಮಾಡಿ ಅಂದರೆ ಆ ಕಾಮನ್ ಸೆನ್ಸೇ ಗೊತ್ತಾಗಲ್ವೇ. ಕೊಳಾಯಿ ಅಕಸ್ಮಾತ್ ಕಟ್ಕೊಂಡ್ಬಿಟ್ಟಿದೆ ಕಣೆ ಅಂದರೆ ತೆಗೆದು ರಿಪೇರಿ ಮಾಡಿ ಸ್ವಲ್ಪ ಮಟ್ಟಿಗಾದರೂ ಸರಿ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಇವತ್ತಿನ ದಿವಸ ಒಂದು ಚಿಲ್ಕ ರೆಡಿ ಮಾಡಬೇಕು ಅಂದರೆ ಸ್ಕ್ರೂ ಡ್ರೈವರ್ ಹಾಕಿ ಅದನ್ನ ಸ್ಟೈಟ್ ಮಾಡಬೇಕು, ಲೂಸ್ ಮಾಡಬೇಕು, ಸರಿ ಮಾಡಬೇಕು, ಸರಿ ತಿದ್ದುಪಡಿಸ್ಬೇಕು, ಒಂದೂ ಗೊತ್ತಾಗಲ್ಲ. ಕಾಮನ್ ಸೆನ್ಸ್ ಅಂದರೆ ಸಣ್ಣ ಪುಟ್ಟದ್ದು ಜೀವನದಲ್ಲಿ ತಿಳ್ಕೊಳ್ಳೋದೇ ಇದ್ರೆ ಇನ್ನು ಯಾವ ಕಾಲಕ್ಕೆ ಎಷ್ಟು ದೊಡ್ಡ ಇಂಜಿನಿಯರ್ ಆದ್ರೂ ತಲೆ ಭಾಗಿ ಪ್ರತಿಯೊಂದು ಸ್ವಯಂ ಕೃಷಿ ಇದ್ದ ಹಾಗೆ ನಿಮ್ಮ ಕೆಲಸ ನಾವೇ ಮಾಡ್ಕೊತಾ ಇದ್ರೆ ಎಷ್ಟು ಸಂತೋಷ. ಮುಂದಿನ ದಿವಸಗಳು ಅದೇ. ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೆಯೋರ್ಗೆ ಮಾತ್ರ ಭಗವಂತ ಕಾಪಾಡ್ತಾನೇನೋ. ಶಿವಂ ವಾಸ್ತುವಲ್ಲಿ ಇವತ್ತು ವಿಚಾರ ನಿಮ್ಮನೆ ಅಡಿಗೆ ಮನೆ, ನಿಮ್ಮ ರಹಸ್ಯ, ನಿಮ್ಮ ರಾಶಿ, ನಿಮ್ಮ ಮಾಸ, ನಿಮ್ಮ ಪಕ್ಷ, ನಿಮ್ಮ ವಿಶೇಷವಾಗಿರ್ತಕ್ಕಂಥ ಜನರಾಶಿ, ಆ ಜನಗಳಿರ್ತಕ್ಕಂಥ ಕಷ್ಟಗಳು ನೀವೇ ಪರಿಹರಿಸ್ಕೋಬಹುದು. ಹೇಗೆ ಅಂತ ಶಿವಂ ವಾಸ್ತುವಲ್ಲೇ ಶಿವನ್ನ ಜೊತೆಗೆ ವಾಸ್ತು ಪುರುಷ, ವಾಸ್ತು ಬನ್ನಿ ಕರೆದು ಬಿಡೋಣ. ಬಹಳ ಸಂತೋಷ. ಶಿವಂ ವಾಸ್ತುವಲ್ಲೇ ಮನೆಗೆ ಬಂದಿದ್ದೀರಾ. ಇವತ್ತಿನ ದಿವಸ ಮಾಸ ಪಕ್ಷದಲ್ಲಿ ರಾಶಿ ಗುಣಗಳನ್ನು ತಿಳಿಸ್ಕೊಡ್ತಾ ಇರತಕ್ಕಂಥ ವಿಚಾರ. ಈ ರಾಶಿಗಳಲ್ಲಿ ಯಾವ್ಯಾವ ರಾಶಿಗೆ ಯಾವ್ಯಾವ ಗ್ರಹಗಳ ಪ್ರಭಾವದಿಂದ ಯಾವ್ಯಾವ ಬೆಳೆ ಬೆಳೆಯುತ್ತೆ ಅಂತ. ಆದರೆ ಆ ಬೆಳೆಗಳು ತಿಳಿಸಕ್ಕೆ ಮೊದಲು ಯಾವ ಮಾಸಕ್ಕೆ, ಯಾವ ಇಂಗ್ಲಿಷ್ ಮಾಸಕ್ಕೆ, ಯಾವ ವಿಶೇಷವಾದ ರಾಶಿ ಹೊಂದ್ಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಅಲ್ವೇ. ಎಲ್ಲಿವರೆಗೂ ಹೇಳಿದ್ದೆ ಬರ್ಕೊಳ್ಳಿ. ಆಶ್ವಿಜ ಮಾಸ ಸೆಪ್ಟೆಂಬರ್ ತುಲಾರಾಶಿ ಅಂತ ಹೇಳಿದ್ದೆ. ಆಶ್ವಿಜ ಮಾಸದಲ್ಲಿ ಅಶ್ವಿನಿ ನಕ್ಷತ್ರ ಅಂತ ಇಟ್ಕೊಳ್ಳಿ, ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ತುಲಾರಾಶಿ. ತದನಂತರ ಕೃತಿಕಾ ನಕ್ಷತ್ರ ಅಂದ್ರೆ ಕಾರ್ತಿಕ ಮಾಸ ಅಂತ ಕರಿತೀವಿ. ಕೃತಿಕಾ ನಕ್ಷತ್ರನ ಕಾರ್ತಿಕ ಮಾಸ. ಅಗ್ನಿ ಪ್ರಜ್ವೇಲಾಂ ದೇವಾಂ ಕೃತ್ವಾ ಅಗ್ನಿ ಸಮಾದ್ಭವ ದೇವ ಕೃತ್ವಾ. ಅಗ್ನಿ ಬೆಂಕಿ, ಕಾಡ್ಗಿಚ್ಚು ಅಂತೀವಿ ನೋಡಿ, ಸಡನ್ನಾಗಿ ಗೊತ್ತಿಲ್ಲದೆ ಹಾಗೇ ಅಂಟ್ಕೊಂಡ್ಬಿಡುತ್ತೆ. ಅಂದರೆ ಒಣಗಿದ್ದಕ್ಕಂಥ ಸಸಿಗಳಿದ್ದರೆ ಸ್ವಲ್ಪ ಬಿಸಿಲು ಚಕ್ಕನ್ನು ಅಂಟ್ಕೊಂಡ್ಬಿಡುತ್ತೆ. ಮೊದಲೆಲ್ಲ ಹಾಗೆ ಮ್ಯಾಗ್ನಿಫೈನ್ ಗ್ಲಾಸ್ ಹಿಂಗೆ ಇಟ್ಕೊಂಡಿದ್ರೆ ಪೇಪರ್ನ ಅಂಟಿಸ್ಬೋದಾಗಿತ್ತು, ಗಿಡಗಳನ್ನ ಅಂಟಿಸ್ಬೋದು. ಅಗ್ನಿನ ಸೂರ್ಯನ ಮುಖಾಂತರ ತಗೊಳ್ಳೋದು. ಆದರೆ ಅಗ್ನಿಯ ಮುಖಾಂತರವೇ, ಅಗ್ನಿ ದೇವಾ ಮುಖಾಂತರನೇ ಕೃತಿಕಾ ನಕ್ಷತ್ರ ಸುಬ್ರಹ್ಮಣ್ಯಂದು. ಅದಕ್ಕೆ ಸುಬ್ರಹ್ಮಣ್ಯಗೆ ಇಷ್ಟವಾಗಿದ್ದ ಪದಾರ್ಥಗಳು ಆಗ ಬೆಳಿಬೇಕು. ಹೇಗೆ ಬೆಳೆಯೋದು? ಈ ಕಾರ್ತಿಕ ಮಾಸದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಅಕ್ಟೋಬರ್ ನೀವು ನೋಡ್ಕೊಂಡಿರತಕ್ಕಂಥ ವೃಶ್ಚಿಕ ರಾಶಿಯಲ್ಲಿ ಅವತ್ತು ಹಂಗೆ ನೋಡಿ ಫ್ರಿಕ್ಷನ್ ಅಂತ ಕರಿತೀವಿ. ಫ್ರಿಕ್ಷನ್ ಅಂದರೆ ಒಂದು ಕಲ್ಲು ಹಿಂಗೆ ಉಜ್ಜಿದ್ರೆ ಚಕ್ ಅಂತ ಬೆಂಕಿ ಬರುತ್ತೆ. ಯಾವತ್ತು ಎರಡೂ ಜಾಗವನ್ನ ಸ್ಥಿರವಾಗಿ ಅಗ್ನಿಯನ್ನು ಬೆಂಕಿ ಹಟ್ಬೇಕಾದ್ರೆ ಎರಡೂ ಇರಬೇಕು. ಈ ಫ್ರಿಕ್ಷನ್ ಅಂತ ಇಲ್ಲದೆ ಇದ್ರೆ ಪ್ರಯೋಜನ ಇಲ್ಲ. ಸುಮ್ಮನೆ ಒಂದೇ ಅಂಟ್ಕೊಳಕತ್ತೆ. ಆ ಕಾಲದಲ್ಲಿ ಅಗ್ನಿ ಮಥನವನ್ನು ನಾವು ಮಾಡ್ತಾ ಇದ್ವಿ. ಅಗ್ನಿಯನ್ನ ಮಥನ ಮಾಡಬೇಕಾದ್ರೆ ಹೇಗೆ ಕರಿತಾ ಇದ್ವಿ, ಅಗ್ನಿದೇವಾಯ ನಮಃ, ಒಂದು ಮರದ ಹೇಗೆ ಹಾಕೊಂಡು ಫ್ರಿಕ್ಷನ್ ಕೊಡ್ತಾ ಇದ್ವಿ. ಫ್ರಿಕ್ಷನ್ ಮುಖಾಂತರ ಕೆಲವರು ಆ ಕಾಲದಲ್ಲಿ ಸ್ಟೋನ್ ಏಜ್ ಅಂತ ಕರಿತಾ ಇದ್ರು. ಕಲ್ಲಲ್ಲಿ ಹಿಂಗೆ ಉಜ್ಜಿ ಲಟ್ ಅಂತ ಇದ್ರೆ ಒಂದು 10 ಚೆಕ್ ಅಂತ ಹಂಚೋರು, ಆಮೇಲೆ ನೋಡ್ಕೊಳ್ಳೋಣ ಅಂತ. ಹೀಗೆ ಪ್ರತಿಯೊಂದು ಬಂದಿರೋದು ಥ್ರೂ ಫ್ರಿಕ್ಷನ್. ಆ ಫ್ರಿಕ್ಷನ್ ಅನ್ನೋದೇನೋ ವೃಶ್ಚಿಕ ರಾಶಿ. ಅದಕ್ಕೆ ನಾನು ಹೇಳಿದೆ ಜ್ಯೇಷ್ಠ ನಕ್ಷತ್ರ ಅಲ್ಲಿರ್ತಾರೆ. ಫ್ರಿಕ್ಷನ್ ಹುಷಾರಾಗಿ ಇಟ್ಕೋಬೇಕು, ಬೆಂಕಿ ಬಗ್ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೆ ನಿಧಾನವಾಗಿ ವೃಶ್ಚಿಕ ರಾಶಿಯವರಿಗೆ ಆ ಕಾರ್ತಿಕ್ ಮಾಸದಲ್ಲಿ ವಿಶೇಷ. ಅದಾದಮೇಲೆ ಮೃಗಶಿರ ನಕ್ಷತ್ರ. ಅದಕ್ಕೆ ಮೃಗಶಿರ ನಕ್ಷತ್ರಕ್ಕೆ ನಾವೇನು ಹೇಳ್ತೀವಿ, ಮಾರ್ಗಶೇಷ ಮಾಸದಲ್ಲಿ ನವೆಂಬರ್ ಧನುರ್ಮಾಸ ಅಂತ ಕೂಡ ಕರಿತೀವಿ. ಆ ಸಮಯದಲ್ಲಿ ಧನುರ್ರಾಶಿಲಿ ವಿಶೇಷ ಬಿಲ್ಲು ಬಾಣ. ಈ ಬಿಲ್ಲು ಬಾಣ ಅಂತಕ್ಕಂಥದ್ದೇನು ಅಂದರೆ ಆ ರೀತಿಯಾದ ಪದಾರ್ಥಗಳು ಉದ್ದನೇ ಬೆಳೀತಕ್ಕಂಥದ್ದು. ನೋಡಿ ಪಡವಲಕಾಯಿ ಎಲ್ಲ ಬಹಳ ಉದ್ದುದ್ದನೇ ಬರ್ತಕ್ಕಂಥದ್ದು. ಚಳಿಗಾಲಕ್ಕೆ ಸಂಬಂಧಪಟ್ಟರು ಧನುರ್ಮಾಸ ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ಸೂರ್ಯ ಬರಕ್ಕೆ ಮೊದಲೇ ರೆಡಿ ಆಗ್ತಾ ಇರತಕ್ಕಂಥದ್ದು. ಇದೆಲ್ಲ ಆ ಮಾರ್ಗಶೇಷ ಮಾಸದಲ್ಲಿ ನಡೀತಕ್ಕಂಥ ವಿಚಾರ. ತದನಂತರ ಪುಷ್ಯ ಮಾಸ
ಪುಷ್ಯಮಾಸ, ಪುಷ್ಯ ನಕ್ಷತ್ರ, ಡಿಸೆಂಬರಲ್ಲಿ ಮಕರ ರಾಶಿ. ಮಕರ ರಾಶಿ ಅಂದರೆ ಮೊಸಳೆಗಳು. ಇಲ್ಲಿ ಏನು ಅಂದರೆ ನೀರ್ ಹತ್ರ ಮೊಸಳೆಗಳು ಎಲ್ಲಿರುತ್ತೆ? ನೀರೊಳಗಲ್ವಾ, ಒಳಗಿರುತ್ತೆ, ಗೊತ್ತಲ್ಲ, ಗುಪ್ತವಾಗಿ. ಹೊರಗಡೆ ಬಂದರೆ ಮೊಸಳೆ ಕೌಚಾರ್ ಅಂತೀವಿ. ಹಾಗೆ ಮಕರ ಅಂದರೆ ಮುಚ್ಚಿರೋದು, ಮುಚ್ಚಿರ್ತಕ್ಕಂಥದ್ದು ಗೊತ್ತಾಗಲ್ಲ. ಹೇಗೆ? ಆಲೂಗಡ್ಡೆ ಒಳಗಿರುತ್ತೆ, ಮೇಲೆ ಗೊತ್ತಾಗತ್ತಾ? ಗಿಡ ಮಾತ್ರ ಬಂದಿರುತ್ತೆ, ಒಳಗಡೆ ಆಲೂಗಡ್ಡೆ ಅಗದು ತೆಗಿಬೇಕು. ಈರುಳ್ಳಿ ಎಲ್ಲಿರುತ್ತೆ? ಒಳಗಿರುತ್ತೆ, ಅಗದು ತೆಗಿಬೇಕು. ಕ್ಯಾರೆಟ್ ಎಲ್ಲಿರುತ್ತೆ? ಒಳಗಿರುತ್ತೆ. ಹೀಗೆ ಇಂಗ್ಲೀಷ್ ತರಕಾರಿ ಆಗಲಿ, ಇಂಡಿಯನ್ ತರಕಾರಿ ಆಗಲಿ, ಯಾವುದೇ ಒಂದು ತರಕಾರಿ ಮೊದಲೆಲ್ಲ ಏನು ನೋಡ್ರು, ನಾವೆಲ್ಲ ಇಂಗ್ಲೀಷ್ ತರಕಾರಿ ಹತ್ತಿರಪ್ಪ, ಭಾರತ ದೇಶದ ತರಕಾರಿ ಮಡಿಯೋದು ಅಂತ. ಕ್ಯಾರೆಟ್ ಬೀನ್ಸ್ ಎಲ್ಲ ತಿಂತಾನೆ ಇರಲಿಲ್ಲ. ಹೀಗೆಲ್ಲ ತಿತ್ತು. ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು ಅಂತೀವಿ. ಕ್ಯಾರೆಟ್ ನೋಡಿ ಫಸ್ಟ್ ಕ್ಲಾಸಾಗಿ, ಬೀಟ್ರೂಟ್ ಆಗಲಿ, ಇದೆಲ್ಲ ಗಡ್ಡೆಗಳಲ್ವೇನ್ರಿ, ಹೊರಗಡೆಯಲ್ಲಿ ಬೆಳೆಯುತ್ತೆ, ಗಡ್ಡೆ ಒಳಗೆ ಬೆಳೆಯೋದು. ಅದಕ್ಕೆ ಗುಪ್ತವಾಗಿರ್ತಕ್ಕಂಥ ಮಕರ, ಮುಚ್ಚಿಟ್ಟಿರ್ತಕ್ಕಂಥದ್ದು ಪುಷ್ಯ ಮಾಸದಲ್ಲಿ. ತದನಂತರ ಮಾಘ ಮಾಸ, ಜನವರಿ, ಕುಂಭರಾಶಿ. ಇದನ್ನ ಯಾವ ಕಾಲವು ಕುಂಭ ಆಕಾರದಲ್ಲಿರ್ತಕ್ಕಂಥದ್ದು. ನೆಕ್ಸ್ಟ್ ಬೇಳೆ ಯಾವುದು, ಕಾಳು ಯಾವುದು, ಒಬ್ಬೊಬ್ರಿಗೂ ಒಂದೊಂದು ಗ್ರಹ ಯಾವುದು, ಆ ಗ್ರಹಗಳಿಗೆ ಧಾನ್ಯ ಯಾವುದು, ನೀವು ಕೊಟ್ಟಾಗ ಯಾವತ್ತು, ಯಾವ ದಿನ ಕೊಟ್ಟರೆ ಯಾವುದು ಒಳ್ಳೇದು, ಯಾವ ವಾರ ಕೊಟ್ಟರೆ ಏನು ವಿಶೇಷ, ಅದೆಲ್ಲ ತಿಳ್ಕೊಬೇಕಾದ್ರೆ ಏನು ಮಾಡಬೇಕು? ಕಾರ್ಯಕ್ರಮಗಳು ನೋಡ್ತಾ ಇರಬೇಕು.